Hello everyone, good morning. Welcome back to my YouTube ಚಾನಲ್. ನನ್ನ ಅಲಾರಾಮು ಸರಿಯಾದ ಟೈಮಿಗೆ ಹೊಡ್ಕೊಂತು. ನಾನು ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೋ ಇವತ್ತು ತುಂಬಾ ಚಳಿ ಆಗ್ತಾಯಿದೆ ಫ್ರೆಂಡ್ಸ್. ಪರವಾಗಿಲ್ಲ, ಫ್ಯಾನ್ ಆಫ್ ಮಾಡ್ತೀನಿ. ಫ್ಯಾನ್ ಅಂತೂ ಇವತ್ತು ಹಚ್ಕೊಳ್ಳೋಂಗಿಲ್ಲ. ಇವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಲಿ ನಾನು ನೀರು ಕುಡಿತೀನಿ. ಅದು ಬಿಸಿನೀರು ಕುಡಿಬೇಕಾ, ಆದರೆ ನನಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಕ್ಕೆ ಪೇಷನ್ಸ್ ಇಲ್ಲ, ಹಾಗಾಗಿ ತಣ್ಣೀರೇ ಕುಡಿತೀನಿ. ಇವಾಗ ನನ್ನ ಫಸ್ಟ್ ಸ್ಲಾಟ್ ಸ್ಟಾರ್ಟ್ ಆಯಿತು. 3:30 AM to 4:30 AM ಕನ್ನಡ ನನ್ನ ಫೇವ್ರೇಟ್ ಸಬ್ಜೆಕ್ಟ್. ಕನ್ನಡನ ಸ್ಟಾರ್ಟ್ ಮಾಡ್ತಾ. ಇವತ್ತು ನಾನು ಸಬ್ಜೆಕ್ಟ್ ಮತ್ತೆ ಚೇಂಜ್ ಮಾಡಿಕೊಂಡೆ. ಯಾಕಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇದೇನು ಬ್ರಾಹ್ಮಿ ಮುಹೂರ್ತ ಅಂತಾರಲ್ರಿ, 3 ಗಂಟೆಯಿಂದ 5 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಹಾಗಾಗಿ ಆ ಟೈಮಲ್ಲಿ ನಾವು ಓದಿದ್ದೆಲ್ಲ ತಲೆಗೆ ಹತ್ತತ್ತೆ ಅಂತ ಹೇಳ್ತಾರೆ. ಆಮೇಲೆ ನನಗೆ ಬೆಳಗ್ಗೆ ಎದ್ದು ಓದಿದ್ರೇ ಸಫಿಸೆಂಟ್ ಆಗುತ್ತೆ. ಹಾಗಾಗಿ ಎಲ್ಲ ಸಬ್ಜೆಕ್ಟು ಸಹ ನಾನು ಬೆಳಗ್ಗೆ ಓದ್ಕೋಬೇಕು ಅಂತಲೇ ಈ ಥರ ಸಬ್ಜೆಕ್ಟ್ ನಾನು ಚೇಂಜ್ ಮಾಡ್ಕೊಳಕತ್ತೀನಿ. ಮೊನ್ನೆ ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ ಮಾಡ್ಕೊಂಡಿದ್ದೆ. ಅದಕ್ಕಿಂತ ಮೊನ್ನೆ ಕರೆಂಟ್ ಅಫೇರ್ಸು, ಆಮೇಲೆ EVS, ಆಮೇಲೆ ಸೈನ್ಸ್ ಮಾಡ್ಕೊಂಡಿದ್ದೆ. ಅದೇ ರೀತಿ ಇವತ್ತು ಕನ್ನಡ, ಆಮೇಲೆ ಇಂಗ್ಲೀಷು, ಆಮೇಲೆ ಕಂಪ್ಯೂಟರ್, ಈ ರೀತಿಯಾಗಿ ಸಬ್ಜೆಕ್ಟ್ಗಳನ್ನು ಚೇಂಜ್ ಮಾಡ್ತಾ ಓದ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಬೆಳಗ್ಗೆ ಓದೋ ಮೂಡ್ ಇದ್ದಂಗೆ ಬರ್ತಾ ಸಾಯಂಕಾಲ ಆದಂಗೆ, ನೈಟ್ ಆದಂಗೆ ಯಾವುದೇ ಕಾರಣಕ್ಕೂ ಇರೋಂಗಿಲ್ಲ. ಬೆಳಗ್ಗೆ ಎಷ್ಟು ನೈಸಾಗಿ ಸ್ಟಡಿ ಹೋಗ್ತಾ ಇರುತ್ತೆ ಅಂದರೆ ಮಧ್ಯಾಹ್ನನೂ ಹೋಗುತ್ತೆ, ಅದಾದಮೇಲೆ ಸಾಯಂಕಾಲ ಡೌನ್ ಆಗುತ್ತೆ, ಅದು ನೈಟ್ ಆದಮೇಲೆ ಪೂರಾ ಡೌನ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಏನು ಓದ್ತೀವಲ್ಲ ಅದೇ ಪರ್ಫೆಕ್ಟ್ ಅನಿಸುತ್ತೆ ನನಗೆ. ಒಂದು ವೇಳೆ ನಾನು ಬೆಳಗ್ಗೆ ಹೇಳೋಕೆ ನನಗೆ ಆಗಲಿಲ್ಲ, 3 ಗಂಟೆಗೆ ಹೇಳೋಕೆ ನನಗೆ ಆಗಲಿಲ್ಲಪ್ಪ ಅಂತಂದರೆ ನನಗೆ ಇಡೀ ದಿನ ನಾನು ಓದೋಕೆ ಆಗಂಗಿಲ್ಲ. ಬೆಳಗ್ಗೆ 3 ಗಂಟೆಗೆ ಎದ್ದೇನು ಅಭ್ಯಾಸ ಮಾಡಿರ್ತೀನಲ್ಲ, ಅವತ್ತಿನ ದಿನ ಫುಲ್ ಪರ್ಫೆಕ್ಟಾಗಿ ಇಡೀ ದಿನ ನಾನು ಸ್ಟಡಿ ಮಾಡ್ತೀನಿ. ಅದೇ ಎದ್ದೇಳಿಲ್ಲ ಅಂದರೆ ಮುಗೀತು, ಅವತ್ತಿನ ದಿನ ನಂದು ಸ್ಟಡಿನೇ ಆಗಂಗಿಲ್ಲ. ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಇನ್ನು ನಾನು ನಾಷ್ಟ ಮಾಡ್ಕೇಸಿ ಅಭ್ಯಾಸಕ್ಕೆ ಕೂತ್ಕೋಬೇಕು. ಇವತ್ತು ನಾನು ನಾಷ್ಟ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡಿದೆ. ಇವಾಗ ನಾನು ಸೆಕೆಂಡ್ ಸ್ಲಾಟ್ ಸ್ಟಾರ್ಟ್ ಮಾಡಕತ್ತೀನಿ. ಅಲ್ಲೇ ರೂಮ್ನಲ್ಲೇ ಕುಂತು ಓದಿ ಬೇಜಾರಾಗಿತ್ತು. ಹಾಗಾಗಿ ಸ್ವಲ್ಪ ಟೆರೆಸ್ ಮೇಲೆ ಕುಂತ್ಕೊಂಡು ಓದೋಣ ಅಂತಂದು ಬಂದೇನಿ. ಈ 3 ಸಬ್ಜೆಕ್ಟ್ ಇಲ್ಲೇ ಓದ್ಕೊಳ್ಳೋಣ, 3 ತಾಸು ನಾನು ಇಲ್ಲೇ ಕುಂತ್ಕೊಂಡು ಸ್ಟಡಿ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಬಂದೆ. ಆದರೆ ಅದು ಪ್ಲ್ಯಾನ್ ಫ್ಲಾಪ್ ಆಗಿಬಿಡ್ತು. ಏನಾಯ್ತು ಅಂತಂದರೆ ಆರಾಮಾಗಿ ನಾನು ಓದ್ತಾ ಇದ್ದೆ. ಸೈನ್ಸ್ ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಸ್ಲಾಟಲ್ಲಿ. ಸೆಕೆಂಡ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೆ. ಅದೇನಪ್ಪ ಅಂತಂದರೆ ಓದ್ತಾನೆ ಸಣ್ಣಗೆ ಮಳೆ ಬರಾಕತ್ತು. ಆರಾಮಾಗಿ ಓದ್ತಾ ಇದೆ ಫ್ರೆಂಡ್ಸ್. ಮಳೆ ಸಣ್ಣಗೆ ಬರಾಕತ್ತು, ಬುಕ್ ಎಲ್ಲ ಹಸಿ ಆಗಾಕತ್ತು. ಹಾಗಾಗಿ ತುಂಬಾ ಸರ್ಕಸ್ ಮಾಡಿದೆ. ಏನು ಮಾಡೋದು ಅಂತ ಸುಮ್ಮನೆ ಹೋಗುತ್ತೆ ಅಂತ ಕಾಯ್ತಾ ಕುಂತೆ, ಆದರೆ ಅದೇನು ಹೋಗಲಿಲ್ಲ. ಆಯ್ತು ಬಿಡು ಅಂತ ಹೋದೆ, ಒಂಟೆ ವಾಪಸ್ ಎಲ್ಲ ಮಡಚ್ಕೊಂಡು. ಮತ್ತೆ ಕೆಳಗೆ ಹೋದ ತಕ್ಷಣ ಮತ್ತೆ ಮಳೆ ನಿಂತಂಗಾಯಿತು, ಬಿಸಿಲು ಬಿದ್ದಂಗಾಯಿತು. ಅದಕ್ಕೆ ಮತ್ತೆ ಬಂದೆ. ಮತ್ತೆ ಓದೋಕ್ಕೆ ಕೊಡಲಿಲ್ಲ ಅದು ಮಳೆ. ಎಲ್ಲ ಬೇಡ ನೀವು ರೂಮ್ನಲ್ಲೇ ಹೋಗಿ ಓದ್ಕೋ ಅಂತ ಹೇಳಿ ಕಳಿಸ್ದಂಗೆ ಆಗಾಕತ್ತಿತ್ತು. ಅದಕ್ಕೆ ಮತ್ತೆ ನಾನೇನು ಮಾಡಿದೆ, ಸ್ವಲ್ಪ ಹೊತ್ತು ಕುಂತೆ ಓದಿ. ಕೆಳಗೆ ಬಂದೆ. ಪುಸ್ತಕ ಎಲ್ಲ ಸ್ವಲ್ಪ ಹಸಿಯಾಗಿದ್ದವು, ಹನಿ ಮಳೆ ಬಿದ್ದು. ಹಾಗಾಗಿ ಅವನ್ನ ನೀಟಾಗಿ ಒರೆಸಕತ್ತೀನಿ. ನನಗೇನಾದರೂ ಪರವಾಗಿಲ್ಲ ಫ್ರೆಂಡ್ಸ್, ನನ್ನ ಪುಸ್ತಕಗಳಿಗೆ ಏನೂ ಆಗಬಾರ್ದು, ಅಷ್ಟು ಪ್ರೀತಿ ನನ್ನ ಪುಸ್ತಕದ ಮೇಲೆ. ಇವಾಗ ನಾನು ಕೆಳಗಡೆ ಬಂದು ಅಲ್ಲೇ ಸೈನ್ಸ್ ಮುಗೀತು 1 ತಾಸಲ್ಲಿ. ಇಲ್ಲಿ ಬಂದು ನಾನು EVS ಸ್ಟಾರ್ಟ್ ಮಾಡಿದೆ.